ಸ್ಟಾರ್ಟ್. ನನ್ನ ಹೆಸರು ರೋಹಿತ್. ನಾನು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ 9ನೇ ತರಗತಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಾವು ಬಾಹುಬಲಿ ಕಾಲೇಜಿನ ಜೊತೆ ಅನ್ವೇಷಣೆ ಎಂಬ ಪ್ರೋಗ್ರಾಮ್ ಈ ಪ್ರಾಜೆಕ್ಟ್ ಅನ್ನು ಮಾಡುತ್ತಿದ್ದೇನೆ. ನಾವು ಈಗ ನೀರು ಹಾರಿಸಬೇಕು ಅಂತಂದರೆ ಒಂದು ಗದ್ದೆಯನ್ನು ಮತ್ತೊಂದು ಗದ್ದೆಗೆ ಹಾರಿಸುತ್ತೇವೆ. ಒಂದು ಗದ್ದೆಗೆ ತುಂಬಿದ ಮೇಲೆ ಮತ್ತೊಂದು ಗದ್ದೆಗೆ ಹಾರಿಸುತ್ತೇವೆ. ಇದರಿಂದ ಜಾಸ್ತಿ ನೀರು ಪೋಲಾಗುತ್ತದೆ. ಒಂದು ಬೆಳೆಗೆ ಜಾಸ್ತಿ ನೀರಾಗಬಹುದು ಮತ್ತು ಇನ್ನೊಂದು ಬೆಳೆಗೆ ಕಡಿಮೆ ನೀರಾಗಬಹುದು. ಇದರಿಂದ ಕಡಿಮೆ ನೀರಾದ ಬೆಳೆಗಳು ಸಾಯಬಹುದು ಅಥವಾ ಜಾಸ್ತಿ ನೀರಾದ ಬೆಳೆಗಳು ಸಾಯಬಹುದು. ಅದಕ್ಕೋಸ್ಕರ ಈ ಪ್ರಾಜೆಕ್ಟ್ ಅನ್ನು ಮಾಡುತ್ತಿದ್ದೇವೆ. ಇಲ್ಲಿ 20 ಕುಂಟೆಗಳು ಇದ್ದಾವೆ. ಇಲ್ಲಿ ಭತ್ತ ಇದೆ, ಇಲ್ಲಿ ಜೋಳ ಇದೆ, ಇಲ್ಲಿ ರಾಗಿ ಇದೆ, ಇಲ್ಲಿ ಮಲ್ಲಿಗೆ ಇದೆ, ಇಲ್ಲಿ ತೆಂಗು ಇದೆ. ತೆಂಗಿಗೂ ನೀರು ಜಾಸ್ತಿ ಬೇಕು, ಭತ್ತಕ್ಕೂ ನೀರು ಜಾಸ್ತಿ ಬೇಕು, ರಾಗಿಗೂ ಜಾಸ್ತಿ ಬೇಕು, ಮಲ್ಲಿಗೆಗೂ ಬೇಕು. ಆದ್ರೆ ತೆಂಗು ಅದು ತುಂಬ ಆದ್ಮೇಲೆ ಫುಲ್ ಎಲ್ಲ ಚೆಕ್ ಮಾಡುತ್ತೆ. ಎಲ್ಲ ಚೆಕ್ ಮಾಡಾದ್ಮೇಲೆ ಇಲ್ಲಿ ಪಂಪ್ ಇರುತ್ತೆ, ಇಲ್ಲಿ ಮೇನ್ ಕಂಟ್ರೋಲ್ ಬೋರ್ಡ್ ಇರುತ್ತೆ. ಇಲ್ಲಿ ನೀರು ಸಪ್ಲೈ ಆಗುತ್ತೆ. ಒಂದು ಕುಂಟೆಗೆ ತುಂಬಾ ನಂತರ ಮತ್ತೊಂದು ಕುಂಟೆಗೆ ತುಂಬುತ್ತೆ. ಫುಲ್ ಎಲ್ಲಾ ಎಲ್ಲಾನು ಮತ್ತೆ ಚೆಕ್ ಮಾಡಿ ಯಾವ್ದಕ್ಕೆ ನೀರು ಜಾಸ್ತಿ ಬೇಕು ಅಂತ, ಯಾವ್ದಕ್ಕೆ ನೀರು ಬೇಕು ಅಂತ ಮತ್ತೆ ಚೆಕ್ ಮಾಡುತ್ತೆ. ಉದಾಹರಣೆ ಭತ್ತಕ್ಕೆ ನೀರು ಬೇಕಾದ್ರೆ ನೀರನ್ನು ತುಂಬುತ್ತೆ, ಮತ್ತೆ ಚೆಕ್ ಮಾಡುತ್ತೆ. ಮತ್ತೆ ಜೋಳಕ್ಕೆ ನೀರು ಬೇಕಾದ್ರೆ ನೀರನ್ನು ತುಂಬುತ್ತೆ, ಮತ್ತೆ ಚೆಕ್ ಮಾಡಿ ರಾಗಿಗೆ ನೀರು ಬೇಕು ಅಂತಂದ್ರೆ ಚೆಕ್ ನೀರು ತುಂಬುತ್ತೆ. ಹಾಗೂ ಎಲ್ಲಾ ಕುಂಟೆಗೂ ನೀರನ್ನು ತುಂಬಾದ್ಮೇಲೆ ನಮಗೆ ಮೊಬೈಲ್ ನಲ್ಲಿ ಮೆಸೇಜ್ ಕಳಿಸುತ್ತೆ. ಅಥವಾ ನಮ್ಮ ಹೊಲಕ್ಕೆ ಯಾರಾದರೂ ಕಳ್ಳತನ ಮಾಡುತ್ತಿದ್ದರೆ ನಮಗೆ ಮೆಸೇಜ್ ಕಳಿಸುತ್ತೆ. ಅಕಸ್ಮಾತ್ ಏನಾದ್ರು ನಮ್ಮ ಪಂಪ್ ಏನಾದ್ರು ಸುಟ್ಟು ಹೋಗಿದ್ದಾರೆ ನಮಗೆ ಮೆಸೇಜ್ ಕಳಿಸುತ್ತೆ. ಮತ್ತು ಇಲ್ಲೇನಾರ ಪೈಪ್ಗಳು ಒಡೆದು ಹೋಗಿದ್ದಾರೆ ಮೆಸೇಜ್ ಅನ್ನು ಕಳಿಸುತ್ತೆ. ಇಲ್ಲಿ ಎಕ್ಸ್ಪ್ಲೇನ್ ಮಾಡು. ಮೇನ್ ಕಂಟ್ರೋಲ್ ಬೋರ್ಡ್ ಅದು, ವಾಲ್ ಅದು. ಇದು ಮೇನ್ ಕಂಟ್ರೋಲ್ ಬೋರ್ಡ್, ಇದು ವಾಲ್, ಇದು ಪಂಪ್. ಹೇಳು. ಈಗ ಇಲ್ಲಿ ನೀರು ಕಮ್ಮಿ ಇದೆ, ಇಲ್ಲಿ ನೀರು ಜಾಸ್ತಿ ಇದೆ. ಅಲ್ಲಿ ನೀರು ಕಮ್ಮಿ ಇದೆ, ಇಲ್ಲಿ ನೀರು ಜಾಸ್ತಿ ಇದೆ. ಇಲ್ಲಿ ನೀರು ಕಮ್ಮಿ ಇದೆ, ಇಲ್ಲಿ ಜಾಸ್ತಿ ಇದೆ. ಅದಕ್ಕೋಸ್ಕರ ಇಲ್ಲಿ ನೀರು ಬೇಕಾಗೋದ್ರಿಂದ ಇಲ್ಲಿ ಆಫ್ ಮಾಡ್ಬಿಟ್ಟು ಇಲ್ಲಿ ನೀರು ಬರುತ್ತೆ. ಮತ್ತೆ ಅಕಸ್ಮಾತ್ ಇದನ್ನ ಜಾಸ್ತಿ ಆಗಿದ್ರೆ ಇದು ಆಫ್ ಆಗ್ಬಿಟ್ಟು ಇಲ್ಲಿ ಬರುತ್ತೆ. ಕ್ಯಾಮ್ರಾ